ನಮಸ್ಕಾರ ಸ್ನೇಹಿತರೆ. ಭಾರತದ ಸ್ಟಾರ್ಟ್ಅಪ್ ಜಗತ್ತಲ್ಲಿ ಇದೊಂದು ಅತಿದೊಡ್ಡ ಮಹಾಪತನದ ಕಥೆ. ಬರೀ 1 ವರ್ಷದ ಹಿಂದೆ ಈ ಕಂಪನಿ ಭಾರತದ ಇವಿ ಮಾರ್ಕೆಟ್ನ ಅನ್ಡಿಸ್ಪ್ಯೂಟೆಡ್ ಕಿಂಗ್ ಆಗಿತ್ತು. ಬರೋಬ್ಬರಿ 36% ಮಾರ್ಕೆಟ್ ಶೇರ್ ಟೂ ವೀಲರ್ ಇವಿನಲ್ಲಿ ಇವ್ರದೇ ಇತ್ತು. ಆದರೆ ಈಗ ಆ ನಂಬರ್ ಸೀದಾ 6%ಗೆ ಬಿದ್ದು ಹೋಗಿದೆ. ಬರೀ ಸ್ಕೂಟರ್ ಅಲ್ಲ ಸ್ನೇಹಿತರೆ, ಒಂದು ಕಾಲದಲ್ಲಿ ಕ್ಯಾಬ್ ಮಾರ್ಕೆಟ್ನಲ್ಲಿ ಜಾಗತಿಕ ದೈತ್ಯ ಊಬರ್ಗೆನೆ ನಡುಕ ಹುಟ್ಟಿಸಿದ್ದ ಓಲಾ ಇವತ್ತು ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಪರದಾಡ್ತಿದೆ. ಅದರ ಮಾರ್ಕೆಟ್ ಶೇರ್ ರ್ಯಾಪಿಡ್ಲಿ ಕಿತ್ಕೊಂಡು ಹೋಗ್ತಾ ಇದೆ. ಇವರ ಷೇರು ಬೆಲೆ IPO ದರಕ್ಕಿಂತ 64% ಪತನ ಆಗಿದೆ. ಇಲ್ಲಿ ಇನ್ವೆಸ್ಟರ್ಸ್ ಕಳ್ಕೊಂಡಿರುವ ಹಣ ಎಷ್ಟು ಗೊತ್ತಾ? 56,000 ಕೋಟಿ ರೂಪಾಯಿ. ಹಾಗಿದ್ರೆ ಒಂದೇ ವರ್ಷದಲ್ಲಿ ಭಾರತದ ನಂಬರ್ 1 ಕಂಪನಿಗೆ ಈ ಹೀನಾಯ ಸ್ಥಿತಿ ಬಂದಿದ್ದಾದ್ರೂ ಹೇಗೆ? CEO ಭಾವಿಶ್ ಅಗರ್ವಾಲ್ ಅವರ ಓವರ್ ಕಾನ್ಫಿಡೆನ್ಸ್ ಮತ್ತು ಆತುರದ ನಿರ್ಧಾರಗಳು ಓಲಾ ಮುಳುಗೋಕೆ ಕಾರಣ ಆದ್ವಾ? ಬನ್ನಿ, ಅಬ್ಬರದಿಂದ ಶುರುವಾಗಿ ಇವತ್ತು ಪಾತಾಳಕ್ಕೆ ಕುಸಿತಾ ಇರೋ ಓಲಾ ಸಾಮ್ರಾಜ್ಯದ ಕಂಪ್ಲೀಟ್ ಕಥೆಯನ್ನ ನೋಡ್ತಾ ಹೋಗೋಣ. ಏನಾದ್ರೂ ಚಾನ್ಸ್ ಇದೆಯಾ ಮತ್ತೆ ಅವರು ಬದುಕಿ ಉಳಿಯೋಕೆ? ಅದು ಕೂಡ ನಿಮಗೆ ಅರ್ಥ ಆಗುತ್ತೆ ಸ್ಟೋರಿ ಎಂಡ್ ಹೋಗುವಷ್ಟರಲ್ಲಿ. ನೀವು ನೋಡ್ತಾ ಇದ್ದೀರಾ ಮಸ್ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ದಿ ರೈಸ್, ಭಾರತದ ಎಲಾನ್ ಮಸ್ಕ್ ಉದಯ. ಸ್ನೇಹಿತರೆ, ಈ ರೋಚಕ ಕಥೆ ಶುರುವಾಗೋದು 2010ರಲ್ಲಿ IIT ಬಾಂಬೆನಲ್ಲಿ ಓದಿದ್ದ ಭವಿಶ್ ಅಗರ್ವಾಲ್ ಅನ್ನೋ ಯುವಕ ಒಂದು ಸಣ್ಣ ರೂಮ್ನಲ್ಲಿ ಓಲಾ ಕ್ಯಾಬ್ಸ್ ಅನ್ನು ಬೃಹತ್ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕ್ತಾರೆ. ಆ ಟೈಮ್ನಲ್ಲಿ ಕ್ಯಾಬ್ ಅಂದ್ರೆ ಊಬರ್ ಅಂತ ಜಗತ್ತಿನಾದ್ಯಂತ ಹರಡಾಗಿತ್ತು. ಅಂಥದ್ರಲ್ಲಿ ಗ್ಲೋಬಲ್ ದೈತ್ಯ ಊಬರ್ ಕಂಪನಿಗೆ ಭಾರತದ ನೆಲದಲ್ಲಿ ಸ್ಟ್ರಾಂಗ್ ಫೈಟ್ ಕೊಟ್ಟ ಏಕೈಕ ಸ್ವದೇಶಿ ಕಂಪನಿ ಅಂದರೆ ಅದು ಓಲಾ ಮಾತ್ರ. ಬರೀ ದೊಡ್ಡ ದೊಡ್ಡ ಕಾರ್ಗಳು ಮಾತ್ರ ಅಲ್ಲ, ಓಲಾ ಆಟೋ, ಓಲಾ ಮೈಕ್ರೋ ಅಂತ ನಮ್ಮ ದೇಶದ ಜನರಿಗೆ ಸೂಟ್ ಆಗೋ ರೀತಿಯಲ್ಲಿ ಎಲ್ಲರಿಗೂ ಅವೈಲೇಬಲ್ ಇರೋ ಆಪ್ಷನ್ಸ್ ಅನ್ನ ತಗೊಂಡ್ಬಂದ್ರು. ಇವರ ರಾಕೆಟ್ ವೇಗದ ಗ್ರೋತ್ ನೋಡಿ ಸಾಫ್ಟ್ ಬ್ಯಾಂಕ್ ಮತ್ತು ಟೈಗರ್ ಗ್ಲೋಬಲ್ ನಂತಹ ದಿಗ್ಗಜರು ಕಣ್ಣು ಮುಚ್ಚಿಕೊಂಡು ಕೋಟ್ಯಂತರ ರೂಪಾಯಿ ಅಂದ್ರೆ ಸಾವಿರಾರು ಕೋಟಿ ರೂಪಾಯಿ ಸುರಿದ್ರು. 2017ರಲ್ಲಿ ಕೇವಲ ಸಾಫ್ಟ್ ಬ್ಯಾಂಕ್ ಒಂದರಿಂದಲೇ ಓಲಾಗೆ 1,675 ಕೋಟಿ ರೂಪಾಯಿ ಫಂಡಿಂಗ್ ಸಿಕ್ತು. ಕ್ಯಾಬ್ಸ್ ಬಿಸ್ನೆಸ್ ನಲ್ಲಿ ಸಕ್ಸಸ್ ಸಿಕ್ಕೂಡ್ಲೆ ಭವಿಷ್ ಕಂಡು ಬಿದ್ದಿದ್ದು ಫ್ಯೂಚರಿಸ್ಟಿಕ್ ಸೆಕ್ಟರ್ ಆದ EV ಮಾರ್ಕೆಟ್ ಮೇಲೆ. ಯಾರೂ ಅವಾಗ ಎಲೆಕ್ಟ್ರಿಕ್ ಬೈಕ್ ಗಳನ್ನ ದೇಶದಲ್ಲಿ ಮಾರ್ತಾನೆ ಇರಲಿಲ್ಲ. ನಾನ್ ಮಾಡ್ತೀನಿ ಅಂತ ಹೊರಟರು. ಓಲಾ ಎಲೆಕ್ಟ್ರಿಕ್ ಶುರು ಮಾಡಿದ್ರು. ಜುಲೈ 2019ರಲ್ಲಿ ಓಲಾ ಎಲೆಕ್ಟ್ರಿಕ್ಗೆ ಮತ್ತೆ $250 ಮಿಲಿಯನ್ ಫಾರಿನ್ ಇನ್ವೆಸ್ಟ್ಮೆಂಟ್ ಬಂತು. ನೋಡ್ತಿದ್ದ ಹಾಗೆ ಓಲಾ ಯೂನಿಕಾರ್ನ್ ಪಟ್ಟಕ್ಕೇರ್ತು. 2021ರ ಹೊತ್ತಿಗೆ ಓಲಾ ಎಲೆಕ್ಟ್ರಿಕ್ ಅಬ್ಬರ ಹೇಗಿತ್ತು ಅಂದರೆ, ತಮಿಳುನಾಡಿನ ಕೃಷ್ಣಗಿರಿಯಲ್ಲಿ 2,500 ಕೋಟಿ ರೂಪಾಯಿ ಹತ್ತಿರ ಹೂಡಿಕೆ ಮಾಡಿ ಫ್ಯೂಚರ್ ಫ್ಯಾಕ್ಟ್ರಿ ಕಟ್ಟೋ ಅನೌನ್ಸ್ಮೆಂಟ್ ಮಾಡಿದ್ರು. ವರ್ಷಕ್ಕೆ 1 ಕೋಟಿ ಸ್ಕೂಟರ್ ಉತ್ಪಾದಿಸುವ ವಿಶ್ವದ ಅತಿ ದೊಡ್ಡ ಟೂ ವೀಲರ್ ಫ್ಯಾಕ್ಟ್ರಿ ಇದು ಅಂತ ಬಿಲ್ಡಪ್ ಕೊಟ್ಟರು. ಅಷ್ಟೇ ಅಲ್ಲ, ಇಲ್ಲಿ ಕೆಲಸ ಮಾಡೋರೆಲ್ಲ ಮಹಿಳೆಯರೇ ಆಗಿರ್ತಾರೆ ಅಂತ ಭಾರಿ ಪ್ರಚಾರ ಕೂಡ ಪಡ್ಕೊಂಡ್ರು. ಇವರ ವೇಗ, ಇವರ ಆಂಬಿಷನ್ ನೋಡಿ ಎಲ್ಲರೂ ಭವಿಶ್ ಅಗರ್ವಾಲ್ ಅವ್ರನ್ನ ಭಾರತದ ಇಲಾನ್ ಮಸ್ಕ್ ಅಂತ ಕರೆಯೋಕೆ ಶುರು ಮಾಡಿದ್ರು. ಆದರೆ ಈ ಗೋಲ್ಡನ್ ಈರಾ ಬಹಳ ದಿನ ಉಳಿಲಿಲ್ಲ. ಯಾಕೊತ್ತಾ? ಓಲಾ ಮಾಡಿದ ಬ್ಲಂಡರ್ಗಳ ಸರಮಾಲೆ. ಬ್ಲೈಂಡ್ ಗ್ಯಾಂಬಲ್, ದಿಕ್ಕು ತಪ್ಪಿ ಓಲಾ ಆಡಿದ ಸಾಮ್ರಾಜ್ಯ. ಸ್ನೇಹಿತರೆ, ಒಂದು ಕಂಪನಿ, ಸಂಸ್ಥೆ, ಒಂದು ಟೀಮ್ ಬೆಳಿಬೇಕು ಅಂದರೆ ಫೋಕಸ್ ಇರಬೇಕು. ಆದರೆ ಅಲ್ಪ ಯಶಸ್ಸು ಸಿಕ್ಕ ತಕ್ಷಣ, ಅಥವಾ ದೊಡ್ಡದೇ ಅಂತ ಅನ್ಕೊಳ್ಳಿ, ಯಶಸ್ಸು ಸಿಕ್ಕ ತಕ್ಷಣ ಸಿಕ್ಕಡೆ ಹುಚ್ಚು ಕುದುರೆ ಥರ ಹಾರ್ತೀನಿ ಅಂತ ಹೇಳಿದ್ರೆ ಪ್ರಾಬ್ಲಮ್ ಶುರುವಾಗ್ಬೋದು. ಓಲಾ ಪತನ ಶುರುವಾಗಿದ್ದೆ ಅವರು ತಮ್ಮ ಕೋರ್ ಬಿಸ್ನೆಸ್ ಮೇಲಿನ ಕಂಟ್ರೋಲ್ ಕಳ್ಕೊಂಡಾಗ. ಕ್ಯಾಬ್ ಸರ್ವಿಸ್ನ ಪರ್ಫೆಕ್ಟ್ ಮಾಡೋ ಬದಲು ಭವಿಶ್ ಅಗರ್ವಾಲ್ ಎಲ್ಲೆಲ್ಲೋ ಕೈ ಹಾಕಿ ವಿಪರೀತ ಹಣವನ್ನು ಖರ್ಚು ಮಾಡಿಕೊಂಡ್ರು. ದಿಢೀರಂತ 10 ನಿಮಿಷದಲ್ಲಿ ಗ್ರೋಸರಿ ಡೆಲಿವರಿ ಮಾಡ್ತೀವಿ ಅಂತ ಓಲಾ ಡ್ಯಾಶ್ ಅಂತ ಶುರು ಮಾಡಿದ್ರು. ಅದು ಡ್ಯಾಶ್ ಆಗಿ ಹೋಯ್ತದು. ಆಮೇಲೆ ಕ್ಲೌಡ್ ಕಿಚನ್ ಕಾನ್ಸೆಪ್ಟ್ ಇಟ್ಕೊಂಡು ಓಲಾ ಫುಡ್ಸ್ ಅಂತ ಆ ಕಡೆ ಹಿಡಿದ್ರು. ಪಿಜ್ಜಾ, ಬಿರಿಯಾನಿ ಮಾರ್ತೀವಿ ಅಂತ ಬಂದರು. ಯಾರು ಮೂಸಿದ್ರೋ ಗೊತ್ತಿಲ್ಲ. ಇಷ್ಟಕ್ಕೆ ಸುಮ್ಮನಾಗದೆ ಅಕ್ಟೋಬರ್ 2021ರಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರ್ ಮಾರೋಕೆ ಓಲಾ ಕಾರ್ಸ್ ಅಂತಾನೂ ಸ್ಟಾರ್ಟ್ ಮಾಡಿದ್ರು. ರಿಸಲ್ಟ್ ಏನಾಯಿತು? 3 ಕಂಪನಿಗಳಿಗೆ ಬೀಗ ಹಾಕ್ಕೊಂಡು ಎಲ್ಲಿ ಇರಲೇ ಇಲ್ಲ ಅದು ಕಂಪನಿನ ಥರಕ್ಕೆ ಬಂತು ಓಲಾ. ಯಾವುದೇ ಗ್ರೌಂಡ್ ರಿಯಾಲಿಟಿ ಸ್ಟಡಿ ಮಾಡಿದೆ, ನನ್ನ ಕೈಲಿ ಎಷ್ಟು ಮ್ಯಾನೇಜ್ ಮಾಡೋಕ್ಕಾಗತ್ತೆ ಅನ್ನೋದನ್ನು ಕರೆಕ್ಟಾಗಿ ಥಿಂಕ್ ಮಾಡಿದೆ, ಕಾಂಪಿಟೇಷನ್ ಬಗ್ಗೆ ಸರಿಯಾಗಿ ಅಂದಾಜಿಲ್ಲದೆ ದುಡುಕಿ ಶುರು ಮಾಡಿದ ಈ ಹೊಸ ಬಿಸ್ನೆಸ್ಗಳಿಂದ ಕೋಟ್ಯಂತರ ರೂಪಾಯಿ ಇನ್ವೆಸ್ಟರ್ಸ್ ಹಣ ಮಣ್ಣು ಪಾಲಾಯಿತು. ಮೂಲ ಬಿಸ್ನೆಸ್ ಬಿಟ್ಟು ಬೇರೆ ಬೇರೆ ದೋಣಿಗಳಲ್ಲಿ ಕಾಲಿಟ್ಟಿದ್ದು ಭವಿಶ್ ಅಗರ್ವಾಲ್ಗೆ ಓಲಾ ಮಧ್ಯದಲ್ಲಿ ಹರಿದು ಹೋಗ್ಲಿಕ್ಕೆ ಕಾರಣ ಆಯಿತು. ಚಾಲಕರಿಗೆ ಕಣ್ಣೀರು, ಗ್ರಾಹಕರಿಗೆ ಮೋಸ, ವಿದೇಶದಿಂದಲೂ ಓಲಾ ಔಟ್. ಸರಿ, ಮೊದಲಿದ್ದ ಕ್ಯಾಬ್ ಸೇವೆ ಏನಾದರೂ ಕರೆಕ್ಟಾಗಿ ಮಾಡೋಣ ಅಂತ ಹೋದ್ರ ಅದನ್ನೂ ಇಲ್ಲ. ಓಲಾ ಬೆಳೆಯೋಕೆ ಮೂಲ ಕಾರಣವಾಗಿದ್ದ ಡ್ರೈವರ್ಗಳಿಗೆ ಕೊಡ್ತಾ ಇದ್ದ ಇನ್ಸೆಂಟಿವ್ ಅನ್ನ ದಿಢೀರ್ ಕಟ್ ಮಾಡಿದ್ರು. ಡ್ರೈವರ್ಸ್ಗೆ ಸರಿಯಾದ ಸಪೋರ್ಟ್ ಸಿಸ್ಟಮ್ ಇಲ್ಲದೆ ಅವರು ರೊಚ್ಚಿಗೆದ್ದು AC ಆನ್ ಮಾಡೋದನ್ನೇ ನಿಲ್ಲಿಸಿಬಿಟ್ರು. ಅತ್ತ ಕಸ್ಟಮರ್ಗಳಿಗೆ ವಿಪರೀತ ಸರ್ಜ್ ಪ್ರೈಸಿಂಗ್ ಬರೆ ಹಾಕೋಕೆ ಶುರು ಮಾಡಿದ್ರು. ಇತ್ತೀಚಿನ ಸಮೀಕ್ಷೆ ಪ್ರಕಾರ 70%ಕ್ಕೂ ಅಧಿಕ ಗ್ರಾಹಕರು ಓಲಾದ ಬೇಕಾಬಿಟ್ಟಿ ರೇಟ್ ಮತ್ತು ಡ್ರೈವರ್ಗಳ ರೈಡ್ ಕ್ಯಾನ್ಸಲೇಷನ್ ಬಗ್ಗೆ ಹೈರಾಣಾಗಿ ಹೋಗಿದ್ದಾರೆ.
ಈ ಬೇಸಿಕ್ ತಪ್ಪುಗಳೇ ವಿದೇಶದಲ್ಲೂ ಓಲಾಗೆ ಮುಳುವಾಯಿತು. ಊಬರ್ ಮುಂದೆ ಪ್ರೊಫೆಷನಲ್ ಆಗಿ ನಿಲ್ಲೋಕ್ಕಾಗದೆ ಏಪ್ರಿಲ್ 2024ರಲ್ಲಿ UK, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಮಾರ್ಕೆಟ್ನಿಂದ ಓಲಾಡ್ಕೊಂಡು ಕೈಯಲ್ಲಿ ಬೋರ್ಡ್ ಹಿಡ್ಕೊಂಡು ಕಿತ್ಕೊಂಡು ವಾಪಸ್ ನಾನು ಹೋಗ್ತೀನಿ ಮನೆಗೆ ಅಂತ ಇಂಡಿಯಾಗೆ ಬಂತು. ಇದಕ್ಕಿಂತ ದೊಡ್ಡ ಶಾಕಿಂಗ್ ವಿಚಾರ ಅಂದ್ರೆ ಜನವರಿ 10, 2025ರಲ್ಲಿ ಭಾರತ ಸರ್ಕಾರ ಓಲಾಗೆ ಒಂದು ಖಡಕ್ ನೋಟಿಸ್ ಕೊಡ್ತು. ಏನ್ ಕಾರಣ ಗೊತ್ತಾ? ಆಪಲ್ ಐಫೋನ್ ಅಂದ್ರೆ iOS ಮತ್ತು ಆಂಡ್ರಾಯ್ಡ್ ಫೋನ್ಗಳಲ್ಲಿ ಕ್ಯಾಬ್ ಬುಕ್ ಮಾಡುವಾಗ ಒಂದೇ ದೂರಕ್ಕೆ ಬೇರೆ ಬೇರೆ ರೇಟ್ ಇವರು ಚಾರ್ಜ್ ಮಾಡ್ತಾ ಇದ್ರು. ಐಫೋನ್ ಅಂದ್ರೆ ದುಡ್ಡು ಇಟ್ಕೊಂಡಿರ್ತಾರೆ ಜಾಸ್ತಿ, ಹಾಕೋ ಇವ್ರಿಗೆ ಬರೆ ಅನ್ನೋ ತರದಲ್ಲಿ ಜಾಸ್ತಿನೇ ರೇಟ್ ತೋರಿಸೋ ಸ್ಕ್ಯಾಮ್. ಇದನ್ನ ಗಮನಿಸಿದ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ CCPA ಈ ಡಿಜಿಟಲ್ ತಾರತಮ್ಯದ ವಿರುದ್ಧ ಓಲಾಗೆ ನೇರ ಎಚ್ಚರಿಕೆ ಕೊಡ್ತು. ಲಾಭ ಮಾಡೋಕೆ ಕಂಪನಿಯ ನೈತಿಕತೆ ಯಾವ ಮಟ್ಟಕ್ಕೆ ಕುಸಿತು ಅನ್ನೋದಕ್ಕೆ ಇದೇ ಸಾಕ್ಷಿ. ಆದ್ರೆ ಸ್ನೇಹಿತರೆ, ನಿಮಗೆ ಯಾವುದೇ ಟೆನ್ಷನ್ ಇಲ್ಲದೆ ಕಾಶಿ, ಅಯೋಧ್ಯೆ, ರಾಮ ಮಂದಿರ ಎಲ್ಲ ನೋಡ್ಕೊಂಡ್ ಬರಬೇಕು ಅಂತ ಹೇಳಿದ್ರೆ ಫ್ಲೈಟ್ ನಲ್ಲಿ, ಓಲಾ ಕ್ಯಾಬಲ್ ಅಲ್ಲ, ಫ್ಲೈಟ್ ನಲ್ಲಿ ಕರ್ಕೊಂಡ್ ಬರ್ತಾರೆ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ನೊಂದಿಗೆ 7 Sense ಟೂರಿಸಂನವರು. ಆಸಕ್ತರು ಕಾಲ್ ಮಾಡಿ ಹೋಗಿ ಬರ್ಬೋದು. ನಾವೀಗ ವಾಪಸ್ ಬರೋಣ ಸ್ಟೋರಿಗೆ. EV ಸಾಮ್ರಾಜ್ಯ ಮಹಾಪತನ. ಎಸ್ ಸ್ನೇಹಿತರೆ, ಭವಿಷ್ ಅಗರ್ವಾಲ್ ಪಾಲಿಗೆ ಆಶಾ ಕಿರಣ ಆಗಿದ್ದಿದೆ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ. ಸ್ಟಾರ್ಟಿಂಗ್ ನಲ್ಲಿ ಓಲಾ ಸ್ಕೂಟರ್ ತನ್ನ ಡಿಸೈನ್ ಮತ್ತು ಟೆಕ್ನಾಲಜಿ ಮೂಲಕ ಮಾರ್ಕೆಟ್ ನಲ್ಲಿ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತು. ಬೇರೆ ಯಾರು ಯೋಚನೆ ಮಾಡದ ಟೈಮಿಗೆ ಯೋಚನೆ ಮಾಡಿ ಮೊದಲ ಹೆಜ್ಜೆ ಇಟ್ಟರು ಇವರು. ಒಳ್ಳೆ ಸಕ್ಸಸ್ ಕೂಡ ಸಿಕ್ತು. ಜನ ಇದರಲ್ಲಿರೋ ಎಲ್ಲಾ ಸಮಸ್ಯೆಗಳ ನಡುವೆ ಕೂಡ ಅಕ್ಸೆಪ್ಟ್ ಮಾಡಿಕೊಂಡು ಹೊಸ ಕಂಪ್ನಿನೋ ಮಾಡ್ತಿದ್ದಾನೆ ಹುಡುಗ ಅಂತ ಹೇಳಿ ಸಪೋರ್ಟ್ ಮಾಡಿದ್ರು, ಪರ್ಚೇಸ್ ಮಾಡಿದ್ರು. 2024ರ ಆರಂಭದಲ್ಲಿ ಇವರ ಸೇಲ್ಸ್ ನಂಬರ್ಸ್ ನೋಡಿ ಲೆಜೆಂಡರಿ ಲಿಗಸಿ ಆಟೋ ಮೇಕರ್ಸ್ ಇದಾರಲ್ಲ, ಬಜಾಜ್, ಹೀರೋ, TVS ತಲೆ ಕೆಡಿಸ್ಕೊಂಡಿದ್ರು. ಏನ್ ಹುಡುಗ ಅಂತ ಹೇಳಿ 2024 ಆರಂಭದಲ್ಲಿ ಆ ತರ ಸೇಲ್ಸ್ ಆಗಿತ್ತು. ಇವರ ಮಾರ್ಕೆಟ್ ಶೇರ್ 35ರಿಂದ 36% ಇತ್ತು. ಮಾರ್ಕೆಟ್ ಲೀಡರ್ ಆಗಿದ್ರು. ಆಗಸ್ಟ್ 2024ರಲ್ಲಿ ಪ್ರತಿ ಶೇರ್ಗೆ ₹76 IPO ಕೂಡ ಆಯ್ತು ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿದು. ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಬಿಸ್ನೆಸ್ ಇತ್ತಲ್ಲ, ಅದನ್ನ ಮಾತ್ರ ಸಪರೇಟ್ ಮಾಡಿಬಿಟ್ಟು ಅವರು IPO ಮಾಡಿದ್ರು, ಮಾರ್ಕೆಟಿಗೆ ಎಂಟ್ರಿ ಕೊಟ್ರು. ಆದ್ರೆ ಯಾವ ಗಳಿಗೆಲ್ IPO ಮಾಡಿದ್ರು ಓಲಾದ ದುರ್ದಶೆ ಅಲ್ಲಿಂದ ಇನ್ನೂ ವರ್ಷ ಆಗ್ತಾ ಹೋಯ್ತು. ದುಡ್ಡು ಮಾಡೋ ಆತುರಕ್ಕೆ ಸರಿಯಾಗಿ ಇನ್ನೂ ರೆಡಿನೇ ಇಲ್ದಿರೋ ಪ್ರಾಡಕ್ಟ್ ಅನ್ನ ಮಾರ್ಕೆಟಿಗೆ ತಳಿದ್ರು. ಆಟೋಮೊಬೈಲ್ ರಿವ್ಯೂ ಮಾಡೋ ಒಬ್ರು ನಾನು ನೋಡ್ತಾ ಇದ್ದೆ ಸ್ನೇಹಿತರೆ, ಅವ್ರು ಹೇಳ್ತಾ ಇದ್ರು ಅವರಿಗೆ ಟೆಸ್ಟಿಗೆ ಕಳಿಸಿದಂತ ಬೈಕ್ ಅದರ ಫುಟ್ ರೆಸ್ಟ್ ಕಟ್ಟಾಗಿ ಬಿದ್ದೋಯ್ತು ಅಂತ ಹೇಳಿ. ಕರೆಕ್ಟಾಗಿನೂ ಓಡಿಸೇ ಇರಲಿಲ್ಲ, ಸ್ವಲ್ಪ ತಗೊಂಡೋಗಿದ್ದಷ್ಟೇ. ಅದು ಮೆಟಲ್ದು ಕಟ್ಟಾಗಿ ಉದುರು ಹೋಗ್ಬಿಡ್ತು ಅಂತ ಅವ್ರು ಹೇಳಿದ್ರು. ತುಂಡಾಗಿತ್ತು ಅದು. ಈ ಕ್ವಾಲಿಟಿನ ಅಂತ ನನಗೆ ಬೇಜಾರಾಯ್ತು ಅಂತ ಅವ್ರು ಹೇಳ್ಕೊಂಡ್ರು. ಅವರು ಫೇಮಸ್ ಆಟೋ ರಿವ್ಯೂ ಮಾಡೋರು. ಗ್ರಾಹಕರಿಗೂ ಕೂಡ ಸಿಕ್ಕಾಪಟ್ಟೆ ಸಮಸ್ಯೆ, ಸರ್ವಿಸ್ ಸೆಂಟರ್ಗಳಲ್ಲಿ ಸಮಸ್ಯೆ, ಕೆಲವರಂತೂ ಬೆಂಕಿಯಲ್ಲಿ ಇಡಕ್ಕೆ ಶುರು ಮಾಡಿದ್ರು. ಅದರ ಪರಿಣಾಮ 36% ಇದ್ದ ಮಾರ್ಕೆಟ್ ಶೇರ್ 2025ರ ಹೊತ್ತಿಗೆ 16%ಗೆ ಬಿದ್ದು ಹೋಯ್ತು. ಈಗ 2026ರ ಆರಂಭದ ಹೊತ್ತಿಗೆ ಕೇವಲ 6%ಗೆ ಬಂದು ನಿಂತಿದೆ. ಏನೋ ಶೇರ್ ಮಾರ್ಕೆಟ್ ಲೆಕ್ಕಾಚಾರ ಕೇಳಿದ್ರೆ ನಿಮಗೆ ಗಾಬರಿ ಆಗುತ್ತೆ. IPO ಲಿಸ್ಟಿಂಗ್ ಬೆಲೆಗಿಂತ ಸ್ಟಾಕ್ ಬರೋಬ್ಬರಿ 64% ಬಿದ್ದು ಹೋಗಿದೆ. ಷೇರುಪೇಟೆಯಲ್ಲಿ ಓಲಾ ಧೂಳಿಪಟ ಆಗಿದೆ. ಅಮಾಯಕ ಇನ್ವೆಸ್ಟರ್ಸ್ ಕಳ್ಕೊಂಡಿರೋ ಸಂಪತ್ತೆಷ್ಟು ಗೊತ್ತಾ? 55ರಿಂದ 57 ಸಾವಿರ ಕೋಟಿ ರೂಪಾಯಿ. ಕಣ್ಮುಚ್ಚಿ ತೆರೆಯುವಷ್ಟರಲ್ಲಿ ಸಾವಿರಾರು ಕೋಟಿ ರೂಪಾಯಿ ಮಣ್ಣು ಪಾಲಾಯ್ತು. ಓಲಾ ಈ ರೀತಿ ಎಡವ್ತಾ ಇದ್ದ ಹಾಗೇನೆ ಆ ಜಾಗವನ್ನ ಟ್ರೆಡಿಷನಲ್ ಬ್ರ್ಯಾಂಡ್ಗಳಾದ TVS ಮತ್ತು ಬಜಾಜ್ ಕಂಪ್ಲೀಟ್ ಆಗಿ ಆಕ್ರಮಿಸಿಕೊಂಡಿದ್ದಾರೆ. ಇವತ್ತು TVS ಬರೋಬ್ಬರಿ 28% ಮಾರ್ಕೆಟ್ ಶೇರ್ ನೊಂದಿಗೆ ನಂಬರ್ 1 ಸ್ಥಾನಕ್ಕೆ ಇರಿದ್ರೆ, ಬಜಾಜ್ 21% ಮತ್ತೆ ಏತರ್ ಕ್ವಾಲಿಟಿ ಬಗ್ಗೆ ಅಪ್ರಿಶಿಯೇಟ್ ಮಾಡ್ತಾರೆ 18% ಮಾರ್ಕೆಟ್ ಶೇರ್ನೊಂದಿಗೆ ಸ್ಟೆಬಿಲಿಟಿನ ತೋರಿಸ್ತಾ ಇದ್ದಾರೆ. ಇಲ್ಲಿ ಏತರ್ ನೋಡಿ, ಅವರು ಕೂಡ ಹೊಸದಾಗಿ ಶುರು ಮಾಡಿರೋದು, ಲೆಗಸಿ ಆಟೋ ಪ್ಲೇಯರ್ ಅಲ್ಲ ಅವರೇನು. ಹೀರೋ ತರ, ಬಜಾಜ್ ತರ ಅಥವಾ TVS ತರ ಎಸ್ಟಾಬ್ಲಿಷ್ಡ್ ಮಾರ್ಕೆಟ್ ಇತ್ತು, ಅವ್ರ ಹತ್ರ ಶೋರೂಮ್ಗಳ ನೆಟ್ವರ್ಕ್ ಇತ್ತು, ಸರ್ವಿಸ್ ನೆಟ್ವರ್ಕ್ ಇತ್ತು ಅಂತ ಹೇಳಕ್ಕೆ ಹೊಸದಾಗಿ ಶುರು ಮಾಡಿದ್ದು. ವಿಪರೀತ ಎಕ್ಸ್ಪಾನ್ಷನ್ ಮಾಡಿದೆ, ಫೋಕಸ್ಡ್ ಆಗಿ ಒಂದು ಕೆಲಸ ಮಾಡ್ತಿದ್ದಾರೆ ಅವರು. ಹಾಗಾಗಿ ಈ ಲಿಗಸಿ ಪ್ಲೇಯರ್ಗಳ ಆರ್ಭಟದ ನಡುವೆ ಕೂಡ 18% ಮಾರ್ಕೆಟ್ ಶೇರ್ ಇಟ್ಕೊಂಡು ಅಪ್ರಿಸಿಯೇಷನ್ ಕೂಡ ಪಡಿತಾ ಇದ್ದಾರೆ ಅವರ ಪ್ರಾಡಕ್ಟ್ ಗಳಿಗೆ. ಆದ್ರೆ ಓಲಾ ಅದನ್ನ ಮಾಡಲಿಲ್ಲ. ಕಳಪೆ ಸರ್ವಿಸ್, ರೊಚ್ಚಿಗೆದ್ದ ಗ್ರಾಹಕರು. ಬರೀ 35 ಕಿಲೋಮೀಟರ್ ಸ್ಪೀಡಲ್ಲಿ ಗಾಡಿ ಹೋಗಬೇಕಾದ್ರೆ ಓಲಾ ಗಾಡಿಯ ಫ್ರಂಟ್ ಫೋರ್ಕ್ ಸಸ್ಪೆನ್ಷನ್ ದಿಢೀರಂತ ತುಂಡೆ ಆಗಿ ಜನ ರಸ್ತೆಗೆ ಬಿದ್ದು ಏಟ್ ಮಾಡ್ಕೊಂಡಿರೋ ಕೇಸ್ಗಳಿವೆ. ಸಾಫ್ಟ್ವೇರ್ ಗ್ಲಿಚ್ ನಿಂದ ರಿವರ್ಸ್ ಗೇರ್ ತಾನಾಗೆ ಆನ್ ಆಗಿ ಗಾಡಿ ಉಲ್ಟಾ ನುಗ್ಗಿದ ಘಟನೆಗಳು ಕೂಡ ಆದವು. ಹಲವು ಸ್ಕೂಟರ್ಗಳು ರಸ್ತೆಯಲ್ಲೇ ಶಾರ್ಟ್ ಸರ್ಕ್ಯೂಟ್ ಆಗಿ ಭಾರಿ ಅವಘಡಗಳಿಗೆ ಗುರಿಯಾಗಿ ಕಸ್ಟಮರ್ಸ್ ಪ್ರಾಣದೊಂದಿಗೆ ಚೆಲ್ಲಾಟ ಆಡಿದ್ವು. ಕಂಪನಿಗೆ ಬರೀ ಶೋರೂಮ್ನಲ್ಲಿ ಗಾಡಿ ಮಾರೋದು ಮಾತ್ರ ಗೊತ್ತಿತ್ತು, ಆದರೆ ಮಾರಿದ ಗಾಡಿಯನ್ನು ರಿಪೇರಿ ಮಾಡ್ಕೊಳ್ಳೋದು ಕರೆಕ್ಟಾಗಿ ಗೊತ್ತಿರಲಿಲ್ಲ. ಸ್ಪೇರ್ ಪಾರ್ಟ್, ಸಪ್ಲೈ ಚೈನ್, ಸರ್ವಿಸ್ ನೆಟ್ವರ್ಕ್ ಬಗ್ಗೆ ಓಲಾ ತಲೆಕೆಡಿಸ್ಕೊಳ್ಳಿಲ್ಲ. ಮೆಕ್ಯಾನಿಕ್ಗಳಿಗೆ ಸರಿಯಾದ ಟ್ರೈನಿಂಗ್ ಕೊಡಲಿಲ್ಲ. ಸರಿಯಾಗಿ ಸರ್ವಿಸ್ ಸೆಂಟರ್ಗಳು ಕೂಡ ಓಪನ್ ಆಗಿರಲಿಲ್ಲ. ಪರಿಣಾಮ ಇವತ್ತು ದೇಶಾದ್ಯಂತ ಸಾವಿರಾರು ಓಲಾ ಸ್ಕೂಟರ್ಗಳು ಸರ್ವಿಸ್ ಸೆಂಟರ್ಗಳಲ್ಲಿ ರಿಪೇರಿ ಆಗದೆ ತಿಂಗಳುಗಟ್ಟಲೆ ಧೂಳು ಹಿಡಿತಾ ಕುತ್ಕೊಂಡಿವೆ. ಗ್ರಾಹಕರ ಆಕ್ರೋಶ ಯಾವ ಮಟ್ಟಕ್ಕೆ ಹೋಯಿತು ಅಂದ್ರೆ 2024ರಲ್ಲಿ ಕರ್ನಾಟಕದ ಕಲಬುರಗಿಯಲ್ಲಿ ತಿಂಗಳುಗಟ್ಟಲೆ ರಿಪೇರಿ ಮಾಡ್ಕೊಳ್ಳೋದ ಕಾರಣಕ್ಕೆ ಬೇಸತ್ತ ಒಬ್ಬ ಯುವಕ ನೇರವಾಗಿ ಓಲಾ ಶೋರೂಮ್ಗೆ ಬೆಂಕಿ ಇಟ್ಬಿಟ್ಟಿದ್ದ, ಸುಟ್ಟಾಕ್ತೀನಿ ನಿಮ್ಮನ್ನ ಅಂತ. ಇದೇ ಫೆಬ್ರವರಿ 2026ರಲ್ಲಿ ಗೋವಾದಲ್ಲಿ ನಡೆದ ಘಟನೆ ಕೇಳಿದ್ರೆ ನೀವು ದಂಗಾಗ್ಬಿಡ್ತೀರಾ. ರಿಪೇರಿಗೆ ಅಂತ ಕೊಟ್ಟಿದ್ದ ಸ್ಕೂಟರ್ ಅನ್ನ ತಿಂಗಳು ಕಳೆದ್ರೂ ಕಂಪ್ನಿ ವಾಪಸ್ ಕೊಟ್ಟಿರಲಿಲ್ಲ.
ಸಿಡಿದೆದ್ದ ಗೋವಾ ಕನ್ಸ್ಯೂಮರ್ ಕೋರ್ಟ್ ನೇರವಾಗಿ ಭಾವಿಶ್ ಅಗರ್ವಾಲ್ ವಿರುದ್ಧವೇ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿತ್ತು. ಆಮೇಲೆ ಹೈಕೋರ್ಟ್ ಇದಕ್ಕೆ ಸ್ಟೇ ಕೊಡ್ತು, ಅದು ಬೇರೆ ವಿಚಾರ. ಆದರೆ ಅವರ ಸರ್ವಿಸ್ ಯಾವ ಮಟ್ಟಕ್ಕೆ ಹದಗೆಟ್ಟಿದೆ, ಕಸ್ಟಮರ್ಸ್ ಎಷ್ಟು ಫ್ರಸ್ಟ್ರೇಟ್ ಆಗಿದ್ದಾರೆ ಅನ್ನೋದಕ್ಕೆ ಇದೇ ಜ್ವಲಂತ ಸಾಕ್ಷಿ. ಆತ ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ಲೈನ್ ಡೇಟಾ ನೋಡಿದ್ರೆ ಸೆಪ್ಟೆಂಬರ್ 2023ರಿಂದ ಆಗಸ್ಟ್ 2024 ಕೇವಲ 1 ವರ್ಷದ ಗ್ಯಾಪಲ್ಲಿ ಓಲಾ ವಿರುದ್ಧ ದಾಖಲಾದ ಅಫಿಷಿಯಲ್ ಕಂಪ್ಲೇಂಟ್ಸ್ ಬರೋಬ್ಬರಿ 10,644 ಕಂಪ್ಲೇಂಟ್ಸ್ ಸಂಪೂರ್ಣ ಕೈ ಮೀರಿದೆ. ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಓಲಾಗೆ ಶೋಕಾಸ್ ನೋಟಿಸ್ ಕೂಡ ಕೊಟ್ಟಿದೆ. ಇದರಿಂದ ಓಲಾ ಬ್ರ್ಯಾಂಡ್ ಮೇಲಿದ್ದ ಕೊಂಚ ನಂಬಿಕೆ ಕೂಡ ಫುಲ್ ನಾಶ ಆಗಿದೆ. ಆರ್ಥಿಕ ಸರ್ವಪತನ. ಬರೀ 3 ತಿಂಗಳಲ್ಲಿ 487 ಕೋಟಿ ನಷ್ಟ. ಓಲಾದ ಬ್ಯಾಲೆನ್ಸ್ ಶೀಟ್ ಕೂಡ ಕಿತ್ಕೊಂಡು ಹೋಗಿದೆ. ಡಿಸೆಂಬರ್ 2025ಕ್ಕೆ ಎಂಡ್ ಆದ Q3ನಲ್ಲಿ FY26 Q3ನಲ್ಲಿ ಫಿನಾನ್ಷಿಯಲ್ ರಿಸಲ್ಟ್ಸ್ ನೋಡಿದ್ರೆ ಯಾರಿಗಾದರೂ ಕೂಡ ಅರ್ಥ ಆಗುತ್ತೆ ಸಿಚುವೇಶನ್ ಹೇಗಿದೆ ಅಂತ. ಓಲಾದ ರೆವೆನ್ಯೂ ಬರೋಬ್ಬರಿ 55% ಡೌನ್ ಆಗಿದೆ. ಕೇವಲ 470 ಕೋಟಿಗೆ ಬಂದು ನಿಂತಿದೆ ರೆವೆನ್ಯೂ, ಪ್ರಾಫಿಟ್ ಅಲ್ಲ. ಕೇವಲ ಈ 3 ತಿಂಗಳಲ್ಲಿ ಕಂಪನಿಗಾಗಿರೋ ನೆಟ್ ಲಾಸ್ ಎಷ್ಟು ಗೊತ್ತಾ? 487 ಕೋಟಿ ರೂಪಾಯಿ. ಅಂದರೆ ಬರ್ತಿರೋ ಆದಾಯಕ್ಕಿಂತ ಆಗ್ತಿರೋ ಖರ್ಚು ನಷ್ಟನೇ ಜಾಸ್ತಿ. ಇದೇ ಓಲಾ ಡಿಸೆಂಬರ್ 2024ರಲ್ಲಿ ದೇಶಾದ್ಯಂತ 4,000 ಕಂಪನಿ ಮಾಲೀಕತ್ವದ ಶೋರೂಮ್ ಓಪನ್ ಮಾಡ್ತೀವಿ, ಪ್ರತಿ ತಾಲೂಕಿಗೊಂದು ಸರ್ವಿಸ್ ಸೆಂಟರ್ ತೆಗಿತೀವಿ ಅಂತ ಬಿಲ್ಡಪ್ ಕೊಟ್ಟಿತ್ತು. ಆದರೆ ಕೇವಲ 1 ವರ್ಷದ ನಂತರ ಸೀನ್ ಕಂಪ್ಲೀಟ್ ರಿವರ್ಸ್ ಆಗಿದೆ. ಫೆಬ್ರವರಿ 2026 ಹೊತ್ತಿಗೆ ಅದನ್ನು ಮೇಂಟೈನ್ ಮಾಡೋಕ್ಕಾಗದೆ ಸೇಲ್ಸ್ ಪಾತಾಳಕ್ಕೆ ಕುಸ್ತಿರೋ ಕಾರಣ ಶೋರೂಮ್ಗಳ ಸಂಖ್ಯೆಯನ್ನು ಬಲವಂತವಾಗಿ ಕೇವಲ 550ಕ್ಕೆ ಇಳಿಸ್ತಾ ಇದ್ದಾರೆ. ದುಡ್ಡು, ಮಾರ್ಕೆಟ್ ಶೇರ್, ಕಸ್ಟಮರ್ ಟ್ರಸ್ಟ್, ಬ್ರ್ಯಾಂಡ್ ಮರ್ಯಾದೆ ಎಲ್ಲವನ್ನ ಓಲಾ ಕಣ್ಣೆದುರೆ ಕಳ್ಕೊಂಡ್ಬಿಡ್ತು. ಓಲಾ ಶಕ್ತಿ ಅಸ್ತಿತ್ವಕ್ಕಾಗಿ ಕೊನೆಯ ಹೋರಾಟ. ಎಕ್ಸ್ಪರ್ಟ್ಸ್ ಪ್ರಕಾರ ಇದಕ್ಕೆಲ್ಲ ಕಾರಣ ಫೌಂಡರ್ ಭಾವಿಶ್ ಅಗರ್ವಾಲ್ ಅವರ ಅತಿಯಾದ ಆತ್ಮವಿಶ್ವಾಸ ಮತ್ತು ಕಂಪನಿ ಒಳಗಿದ್ದ ಟಾಕ್ಸಿಕ್ ವರ್ಕ್ ಕಲ್ಚರ್. ಕೆಲಸದ ಪ್ರೆಷರ್ ಮತ್ತು ಡೈರೆಕ್ಷನ್ ಇಲ್ಲದ ಮ್ಯಾನೇಜ್ಮೆಂಟ್ ತಡಿಲಾರದೆ ಟಾಪ್ ಲೆವೆಲ್ ಅಧಿಕಾರಿಗಳು, CFO, CTO ಇವರೆಲ್ಲ ಸಾಲಾಗಿ ರಿಸೈನ್ ಮಾಡಿ ಹೋಗ್ತಾ ಇದ್ದಾರೆ. ಎಲ್ಲಕ್ಕಿಂತ ಆಘಾತಕಾರಿ ವಿಚಾರ ಅಂದರೆ ಅಕ್ಟೋಬರ್ 2025ರಲ್ಲಿ ಓಲಾದ ಮಾಜಿ ಉದ್ಯೋಗಿಯೊಬ್ಬರು ಜೀವ ಕಳ್ಕೊಂಡ್ರು. ಭಾರಿ ದುರಂತ ಆಯಿತು ಅದಕ್ಕೆ ಸಂಬಂಧಪಟ್ಟಂತೆ. ಇದರಲ್ಲಿ ಖುದ್ದು ಭಾವಿಶ್ ಅಗರ್ವಾಲ್ ಮತ್ತು ಓಲಾ ವಿರುದ್ಧ ಬೆಂಗಳೂರಲ್ಲಿ FIR ಕೂಡ ಆಗಿತ್ತು. ಇದು ಕಾರ್ಪೊರೇಟ್ ಜಗತ್ತಲ್ಲಿ ಭಾರಿ ಸಂಚಲನ ಕಾರಣ ಆಗಿತ್ತು. ಇನ್ನು ಅಕ್ಟೋಬರ್ 2024ರಲ್ಲಿ ಕಸ್ಟಮರ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋ ಬದಲು ಕಾಮಿಡಿಯನ್ ಕುನಾಲ್ ಕಮ್ರಾ ಜೊತೆ ಭಾವಿಶ್ ಅಗರ್ವಾಲ್ ಬೀದಿ ಜಗಳಕ್ಕೆ ಇಳಿದಿದ್ರು. ಕಂಪನಿಯ ಇಮೇಜನ್ನು ಮತ್ತಷ್ಟು ಹಾಳು ಮಾಡ್ತದೋ. ಈಗ ಸ್ಕೂಟರ್ ಬಿಸ್ನೆಸ್ ಕಂಪ್ಲೀಟ್ ಆಗಿ ಕೈ ಕೊಡ್ತಿದ್ದ ಹಾಗೆ 2026ರಲ್ಲಿ ಮ್ಯಾನೇಜ್ಮೆಂಟ್ ಸ್ಟ್ರಕ್ಚರಲ್ ರಿಸೆಟ್ ಅಂದರೆ ಮೂಲಭೂತ ಬದಲಾವಣೆ ಮಾಡ್ತೀವಿ ಅಂತ ಹೊಸ ದಾರಿಯನ್ನು ಹುಡುಕಿದೆ. ಸ್ಕೂಟರ್ಗಳನ್ನು ಬಿಟ್ಟು ಓಲಾ ಶಕ್ತಿ ಹೆಸರಲ್ಲಿ ಹೋಮ್ ಇನ್ವರ್ಟರ್ ಮತ್ತು ಬ್ಯಾಟರಿ ಬಿಸ್ನೆಸ್ಗೆ ಇಳಿದಿದ್ದಾರೆ. ಜೊತೆಗೆ ಕ್ವಿಕ್ ಕಾಮರ್ಸ್ ಡೆಲಿವರಿಗೋಸ್ಕರ ಅಗ್ಗದ ಎಲೆಕ್ಟ್ರಿಕ್ 3 ವೀಲರ್ಸ್ ಮಾಡೋ ಪ್ಲಾನ್ ಮಾಡಿದ್ದಾರೆ. ಇದು ಭಾರತದ EV ಕಿಂಗ್ ಆಗಿದ್ದ ಓಲಾ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಮಾಡ್ತಿರೋ ಕೊನೆಯ ಡೆಸ್ಪರೇಟ್ ಪ್ರಯತ್ನ ಅಂತ ಹೇಳಲಾಗ್ತಿದೆ. ಸ್ನೇಹಿತರೆ, ಸದ್ಯಕ್ಕಂತೂ ಓಲಾ ಭವಿಷ್ಯ ಅತಂತ್ರ ಆಗಿದೆ. ಭಾರತದ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ಗೆ ಕಿರೀಟಪ್ರಾಯವಾಗಿದ್ದ EV ಮಾರ್ಕೆಟ್ನ ಕಿಂಗ್ ಆಗಿದ್ದ ಕಂಪನಿ ಇವತ್ತು ಉಸಿರು ಉಳಿಸ್ಕೊಳ್ಳೋಕೆ ಒದ್ದಾಡ್ತಿದೆ. ಓಲಾ ಮತ್ತೆ ಮೇಲೇಳೋಕೆ ಸಾಧ್ಯ ಇದೆಯಾ? ಇದ್ದೇ ಇರುತ್ತೆ. ಆದರೆ ಬೋಗಸ್ ಪ್ರಾಮಿಸ್ಗಳನ್ನು, ಸೋಷಿಯಲ್ ಮೀಡಿಯಾ ಬಿಲ್ಡಪ್ಗಳನ್ನು ಬಿಟ್ಟು ಗ್ರೌಂಡ್ ರಿಯಾಲಿಟಿ ಅರ್ಥ ಮಾಡಿಕೊಂಡು ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ 100ಕ್ಕೆ 100ರಷ್ಟು ಅವರಿಗೆ ಕಾನ್ಫಿಡೆನ್ಸ್ ಬಂದ ಮೇಲಷ್ಟೇ ಮಾರ್ಕೆಟಿಗೆ ತರಬೇಕು. ಸ್ಲೋ ಆದರೂ ಪರವಾಗಿಲ್ಲ, ಸ್ಟಡಿ ಗ್ರೋತ್ ಕಡೆಗೆ ಫೋಕಸ್ ಮಾಡಬೇಕು. ಎಷ್ಟು ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಅಷ್ಟೇ ಬಿಸ್ನೆಸ್ಗಳಲ್ಲಿ ಅಟ್ ಎ ಟೈಮ್ ನುಗ್ಗಬೇಕು. ಎಲ್ಲ ಕಡೆ ಕಾಲಿಡಕ್ಕೆ ಹೋದರೆ ಆವಾಗಲೇ ಹೇಳಿದ ಹಾಗೆ ಭಾಗ ಆಗುತ್ತೆ. ಭಾವಿಶ್ ಅಗರ್ವಾಲ್ ಅವ್ರದ್ದು ಸರ್ವಿಸ್ ಸೆಂಟರ್ಗಳಲ್ಲಿರೋ ಸ್ಪೇರ್ ಪಾರ್ಟ್ಸ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಓಲಾ ಎಲೆಕ್ಟ್ರಿಕ್ ಏನಾದರೂ ಬದುಕಬೇಕು ಅಂತ ಹೇಳಿದ್ರೆ ಸರ್ವಿಸ್ ಕ್ವಾಲಿಟಿ ಇಂಪ್ರೂವ್ ಮಾಡಬೇಕು, ಪ್ರಾಡಕ್ಟ್ ಕ್ವಾಲಿಟಿ ಫಸ್ಟ್ ಇಂಪ್ರೂವ್ ಆಗಬೇಕು. ಜೊತೆಗೆ ಹೊಸದಾಗಿ ಬರೋ ಎಲ್ಲ ಸ್ಟಾರ್ಟಪ್ಗಳಿಗೆ, ಆಂಟ್ರಪ್ರಿನರ್ಸ್ಗೆ ಭಾವಿಶ್ ಅಗರ್ವಾಲ್ ಅವರ ರೈಸ್ ಮತ್ತು ಈ ಸ್ಟ್ರಗಲ್ ದೊಡ್ಡ ಪಾಠ, ಲೆಸನ್ಸ್ ಇದ್ದೇ ಇರುತ್ತೆ ಎಲ್ಲದರಲ್ಲೂ ಕೂಡ. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ದಯವಿಟ್ಟು ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಸೇರಿ ಆ ನಾಲೆಜ್ ಕಮ್ಯುನಿಟಿಯ ಭಾಗ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು, ಇನ್ಕ್ಲೂಡಿಂಗ್ ವೀಕ್ಲಿ ಮೆಂಬರ್ ಓನ್ಲಿ ಬಿಸ್ನೆಸ್ ಬುಲೆಟಿನ್ ಆಗಿರೋ ಮೆಗಾ ಬಿಸ್ನೆಸ್ ಬುಲೆಟಿನ್, ಅದು ಮೆಂಬರ್ ಓನ್ಲಿ ಇರುತ್ತೆ. ಕರೆಂಟ್ ಪವರ್, ಹಾಗೆ ಇವಾಗ ಎಕನಾಮಿಕ್ಸ್ನ ಮಿನಿ ಸೀರೀಸ್ ಪಬ್ಲಿಷ್ ಆಗ್ತಿದೆ, ಅದು ಎಲ್ಲವನ್ನ ನೀವು ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನಮ್ಮ ತಂಡದ ಕೆಲಸಕ್ಕೆ ಇದರಿಂದ ಬೆಂಬಲ ಕೊಟ್ಟಂತನೂ ಆಗುತ್ತೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.